ಎಲ್ಲರಿಗೂ ಹಾಯ್, ನಮಸ್ಕಾರ. ನಾನು ನಿಮ್ಮ ರಜತ್. ಆ್ಯಕ್ಚುಲಿ ಇವತ್ತು ನಾನು ಧರ್ಮಸ್ಥಳಕ್ಕೆ ಬಂದಿದ್ದೆ. ಬಂದಿದ್ದ ಕಾರಣ ಏನು ಅಂದರೆ ಸೌಜನ್ಯ ಅವರ ತಾಯಿನ ಮೀಟ್ ಮಾಡಬೇಕಾಯಿತು. ಬಂದಮೇಲೆ ನಾನು ಫಸ್ಟು ಗಿರೀಶ್ ಮದನ್ ಅವರು ಸರ್ನ ಮೀಟ್ ಮಾಡಿದ್ದೆ. ಅದಾದಮೇಲೆ ಮಹೇಶ್ ಸರ್ನ ಮೀಟ್ ಮಾಡಿದೆ. ಅವರಿಬ್ಬರನ್ನ ಮೀಟ್ ಮಾಡಿದ್ಮೇಲೆ ಬಹಳ ಖುಷಿ ಆಯಿತು. ಅವ್ರು ಹೇಳಿದ್ದು ವಿಷಯಗಳು, ಹಂಚ್ಕೊಂಡಿದ್ದು ಅವರ ಎಕ್ಸ್ಪೀರಿಯನ್ಸ್ ಎಲ್ಲ. ಅದಾದಮೇಲೆ ನಾನು ಸೌಜನ್ಯ ತಾಯಿಯವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಬಹಳ ಬೇಜಾರಾಯಿತು ಆ ತಾಯಿನ ನೋಡಿ. ಅವ್ರು ಮಾತಾಡಿದ್ದು ರೀತಿ ಆಗಿರ್ಬೋದು, ಅವರು ನೊಂದ್ಕೊಂತಾರ ವಿಷಯಗಳಾಗಿರ್ಬೋದು. ಕೊನೆಗೆ ನಾವೆಲ್ಲ ಜೊತೆಗಿದ್ದೀವಿ ಅಂತ ಹೇಳಿಬಿಟ್ಟು ಧೈರ್ಯ ಕೊಟ್ಟು ಬಂದ ಮೇಲೆ ನಾನು ಆಚೆ ಬರ್ತಿದ್ದಂಗೆ ಹಲವಾರು ಪ್ರೆಸ್ ಮೀಡಿಯಾಗಳು ಅಲ್ಲಿ ನಿಂತಿದ್ರು. ನನಗೆ ಆ್ಯಕ್ಚುಲಿ ಟೈಮ್ ಇರಲಿಲ್ಲ. ನಾನು ಅರ್ಜೆಂಟಾಗಿ ಬೆಂಗಳೂರಿಗೆ ಬರಲೇಬೇಕಾಗಿತ್ತು. ಬಟ್ ಸ್ಟಿಲ್ ಅವರು ಇಲ್ಲ ಸರ್ ಒಂದು ಬೈಟ್ ಕೊಡಿ ಅಂತ ಹೇಳಿದ್ದಕ್ಕೆ ಆಯಿತು ಸರಿ ಮಾತಾಡೋಣ ಅಂತ ಹೇಳಿ ಮಾತಾಡಿ ಮುಗಿಸಿ ನಾನು ಕಾರ್ ಹತ್ಬೇಕಾಗಿತ್ತು. ಆವಾಗ ನಾನು ಅಲ್ಲಿದ್ದೆ ಅನ್ನೋ ಒಂದು ವಿಷಯಕ್ಕೆ ಅದೊಂದು ವಿಷಯ ಇಟ್ಕೊಂಡು ಪ್ರೆಸ್ ಅವ್ರ ಮೇಲೆ ಸಡನ್ ಆಗಿ ಜಗಳ ತೆಗೆದ್ರು. ಅದೆಂಗಾಗೋಯ್ತು ಅಂದ್ರೆ ಒಂದೆರಡು ಟಾಟಾ ಸುಮೋ ಬ್ಲ್ಯಾಕ್ ಕಲರು, ಆಮೇಲೆ ಓಮ್ನಿ ಅಲ್ಲ ಒಂದು ಓಮ್ನಿ, ಒಂದು ಮಾರುತಿ ಸುಜುಕಿ ಕಾರು, ಆಮೇಲೆ ಟೂ ವೀಲರ್ಸು, ಆಮೇಲೆ 4 ಆಟೋ ಎಲ್ಲ ಬಂದ್ರು. ಅದ್ರ ಸ್ವಲ್ಪ ಜನ ಮಾತಾಡ್ಸೋದ್ರು. ಅದಾದ್ಮೇಲೆ ಇನ್ನೇನು ಇಂಟರ್ವ್ಯೂ ಮುಗಿದ ಮೇಲೆ ಸಡನ್ ಆಗಿ ಕುಡ್ಲಾ ರ್ಯಾಂಪೇಜ್ ಅವನ ಮೇಲೆ ಏಕಾಏಕಿ ಹಲ್ಲೆ ಮಾಡಿ, ಆಮೇಲೆ ಇನ್ನೊಂದು ಪಾಪ ಪ್ರೆಸ್ ಅವರಿದ್ರು ಅವ್ರ ಮೇಲೆ ಹಲ್ಲೆ ಮಾಡಿ, ಅವ್ರ ಕ್ಯಾಮ್ರಾ ಎಲ್ಲ ಹೊಡೆದಾಕಿ ತುಂಬಾನೇ ಅವ್ರ ಪ್ರೆಸ್ ಅವ್ರ ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಅವ್ರನ್ನ ಒಡೆದು ಅಂದ್ರೆ ತುಂಬಾ ಕೆಟ್ಟ ರೀತಿಲಿ ವರ್ತನೆ ಮಾಡಿ ಅವ್ರಿಗೆ ತುಂಬಾ ಡ್ಯಾಮೇಜ್ ಆಗೋ ತರ ಎಲ್ಲ ಒಡೆದು ಮಾಡಿದ್ರು. ಆಮೇಲೆ ನನ್ನ ಕಾರಲ್ಲಿ ಕೂಡಿಸಿ ನೀವು ದಯವಿಟ್ಟು ಹೋಗಿ ಸರ್, ನೀವು ಇಲ್ಲಿ ಇರಬೇಡಿ, ದಯವಿಟ್ಟು ಹೋಗಿ ಸರ್, ನಾನು ಏನ್ ಕುಡಿತಾ ಇದ್ದಾರೆ, 1 ನಿಮಿಷ ಇರಿ, ಅವ್ರೇನ್ ತಪ್ಪು ಮಾಡಿದಾರೆ 1 ನಿಮಿಷ ಇರಿ ಅಂದಾಗ ಇಲ್ಲ ಕ್ಷೇತ್ರ ಬಗ್ಗೆ ಮಾತಾಡಿದ್ರು ಅಂತ. ನನಗೆ ಗೊತ್ತಿರೋ ಪ್ರಕಾರ ನಾನಂತೂ ಕ್ಷೇತ್ರ ಬಗ್ಗೆ ಯಾರು ಮಾತಾಡಿಲ್ಲ. ಅವ್ರು ಏನ್ ಮಾತಾಡಿದಾರೆ ನನಗೆ ಅದ್ರ ಬಗ್ಗೆ ಅರಿವಿಲ್ಲ. ಬಟ್ ಆದರೆ ಇದು ಏಂತಕ್ಕೆ ಈ ತರ ಮಾಡ್ತಾ ಇದ್ದಾರೆ, ಏನು ವಿಷಯ ಅಂತ ನನಗೆ ಗೊತ್ತಿಲ್ಲ. ನನಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಏನು ಅಂದ್ರೆ, ಬೆಳಗಿನ ಜಾವ ಮಧ್ಯಾಹ್ನ ಟೈಮು ಅದು ನಾವೆಲ್ಲ ಇದ್ದಾಗಲೇ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂದಾಗ ಇನ್ನ ರಾತ್ರಿ ಹೊತ್ತು ಇನ್ನೇನೇನು ಮಾಡಿರಬಹುದು, ಯಾರ್ಯಾರು ಏನೇನು ಮಾಡಿರಬಹುದು, ಇಟ್ಸ್ ಬಿನ್ ಅ ವೆರಿ ಬಿಗ್ ಕ್ವಶನ್ ಮಾರ್ಕ್ ಟು ಮೀ. ಇದೇನಾಗ್ತಿದೆ, ಇದು ಒಳ್ಳೇದಲ್ಲ, ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ. ಈ ತರ ಪ್ರೆಸ್ ಅವ್ರ ಮೇಲೆ ಹಲ್ಲೆ ಮಾಡೋದಾಗ್ಲಿ ಒಡೆಯೋದಾಗ್ಲಿ ಮಾಡೋದು ತುಂಬಾ ದೊಡ್ಡ ತಪ್ಪು. ಇದಕ್ಕೆ ದಯವಿಟ್ಟು ಎಲ್ಲರೂ ಸ್ಟ್ಯಾಂಡ್ ತಗೊಬೇಕಾಗತ್ತೆ. ಯಾಕಂದ್ರೆ ಒಂದೊಂದು ಚಿಕ್ಕ ವಿಷಯನೂ ತುಂಬಾ ಹೈಲೈಟ್ ಮಾಡಿ ಮಾತಾಡೋ ಪ್ರತಿಯೊಂದು ಜನರು ಇವಾಗ ನನ್ನ ಕಣ್ಣು ಮುಂದೆನೇ ಇದಾಗಿದೆ. ಅವರು ಪಾಪ ಆ ತರ ಒಡೆದು ಅವ್ರನ್ನ ಆ ತರ ಮಾಡಿದ್ದು ತುಂಬಾ ಬೇಜಾರಾಯ್ತು. ಇವಾಗ ಅವ್ರು ಹಾಸ್ಪಿಟಲ್ ಅಲ್ಲಿ ಇದಾರಂತೆ. ಅಲ್ಲಿ ನನ್ನ ನಿಂತ್ಕೊಳಕ್ಕೂ ಬಿಡ್ಲಿಲ್ಲ. ನನ್ನ ಕಾರಲ್ಲಿ ದಬ್ಬಿ ಹತ್ಸಿ 50-60 ಜನ ಬಂದು ಮಾಡೋ ಅವಶ್ಯಕತೆ ಯಾರಿಗೂ ಇರ್ಲಿಲ್ಲ ಅನ್ಸುತ್ತೆ. ಇದನ್ನ ಮಾಡಬಾರ್ದು ಯಾರು. ಇದಕ್ಕೆ ಆಕ್ಚುಲಿ ಕಾನೂನು ಪರ ಗಿರೀಶ್ ಸರ್ ಆಗ್ಲಿ, ಆಮೇಲೆ ಮಹೇಶ್ ಸರ್ ಆಗ್ಲಿ ಅದೇನು ಸ್ಟೆಪ್ ತಗೊಂತಾರೋ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಆಮೇಲೆ ನಾನೇನು ಹೇಳಬೇಕಾಗಿತ್ತು ಅದನ್ನ ಹೇಳಿದ್ದೀನಿ. ಆಮೇಲೆ ನಾನಂತೂ ಯಾವುದೇ ಕಾರಣಕ್ಕೂ ಯಾವ ಕ್ಷೇತ್ರದ ಬಗ್ಗೆನೂ ಮಾತಾಡಿಲ್ಲ, ಆಮೇಲೆ ಯಾವ ಇದ್ರ ಬಗ್ಗೆನೂ ಮಾತಾಡಿಲ್ಲ. ನಾನು ಮಾತಾಡ್ತಾ ಇರೋದು ಒಂದೇ ಒಂದು, ಸೌಜನ್ಯಗೆ ನ್ಯಾಯ ಬೇಕು. ಯಾರೇ ಮಾಡಿರ್ಲಿ, ಆಗರ್ಭ ಶ್ರೀಮಂತನೇ ಆಗಿರ್ಲಿ, ಇಲ್ಲಾಂದ್ರೆ ಒಬ್ಬ ತೀರಾ ಬಡವನೇ ಆಗಿರ್ಲಿ, ಯಾರೇ ಮಾಡಿದ್ರು ನಮ್ಗೆ ಆ ವ್ಯಕ್ತಿನ ತೋರಿಸ್ಕೊಡಿ, ಅವನಿಗೆ ಶಿಕ್ಷೆ ಕೊಡಿ. ಸೊ ಇದನ್ನ ಎಂತಕ್ಕೆ ಬೇರೆ ತರ ತಿರುಗಿಸ್ತಾ ಇದಾರೆ, ಆಮೇಲೆ ಬೇರೆಯವ್ರ ಮೇಲೆ ಹಲ್ಲೆ ಎಂತಕ್ಕೆ ಮಾಡ್ತಾ ಇದಾರೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಆಗೋದೆಲ್ಲ ಒಳ್ಳೇದಕ್ಕೇನೆ. ಇದನ್ನ ಮಾಡಿದವ್ರಿಗೆ ತಕ್ಕ ಪಾಠ ಆಮೇಲೆ ಶಿಕ್ಷೆ ಆಗ್ಲೇಬೇಕು. ಗಾಡ್ ಬ್ಲೆಸ್.